ಈಗ ಸ್ವಲ್ಪ ಕಷ್ಟದ ವಿಷಯಕ್ಕೆ ಬಂದೆ. ಯಾವಾಗ ಯಾವುದು ಮೊದಲು ಹೇಳ್ತೇನೆ, ಇವತ್ತು ಮತ್ತೆ ಹೇಳಿದ್ದೇನೆ. ಯಾಕೆ ಮೊದಲು ಅಪ್ಪ ತಂದಿಡುವ ಅಂತ, ಬಾಯಿಯನ್ನು ನೀರು ಉರಿಸಿ ಮತ್ತೆ ಸಾಕು ಮಾಡುವ ಅಂತ. ಉಪವಾಸಸ್ಯ ನಕ್ತಸ್ಯ ಚ ಏಕಭುಕ್ತಸ್ಯ ಭೂಪತೆ ಏಕಂಚ ನಿಶ್ಚಯಂ ಕೃತ್ವ ವ್ರತಮೇತತ್ ಸಮಾಚರೇತ್. ಈ ಒಂದು ತಿಂಗಳ ವ್ರತವನ್ನು ಸ್ಟಾರ್ಟ್ ಮಾಡುವಾಗ ಒಂದು ಗ್ಯಾರಂಟಿ ಮಾಡಿಕೊಳ್ಳಿಕ್ಕುಂಟು, ಕನ್ವಿಕ್ಷನ್, ನಿರ್ಣಯಕ್ಕೆ ಬರಬೇಕು. ಎಂತ ಅಂತ, ಒಂದು ಉಪವಾಸ ಮಾಡ್ತೇನೆ, ಒಂದು ರಾತ್ರಿ ಊಟ ಮಾಡ್ತೇನೆ, ಇಲ್ಲ ಒಂದು ಊಟ ಮಾಡ್ತೇನೆ, ಅದು ಹಗಲಿಗಾಗಲಿ ರಾತ್ರಿಗಾಗಲಿ ಯಾವುದಾದ್ರೂ ಒಂದು ಮಾಡಿಕೊಂಡು ಇಡೀ ತಿಂಗಳಲ್ಲಿ ಒಂದು ಉಪವಾಸಕ್ಕೆ ಒಂದು ವ್ರತಕ್ಕೆ ಬರಬೇಕು. ಇದೊಂದು 3 ನಿಯಮಗಳಾಯಿತು. ಉಪವಾಸ ಮಾಡುವುದೇ, ಉಪವಾಸ ಮಾಡುವುದು ತಿಂಗಳೇ. ಇದೆಲ್ಲ ಯಾರಿಗೂ ಗೊತ್ತೇ ಆಗುವುದಿಲ್ಲ, ಅಂಥದ್ದೆಲ್ಲ ಉಂಟಾ ಅಂತ. ಒಂದು ದಿನ ಉಪವಾಸ ಮಾಡೋರು ಸಿಗುವುದಿಲ್ಲ ನಮಗೆ ಹೇರಳವಾಗಿ. ಇನ್ನು ತಿಂಗಳು ಉಪವಾಸ ಮಾಡೋದ್ರಿಂದ ಹೌದಾ ಸಾಯತ್ತೇ ಹೋಗ್ತಾನೆ ಹೇಳ್ತಾರೆ. ಇನ್ನು ಹಾಗಾದರೆ ರಾತ್ರಿ ಊಟ ಮಾಡೋದು ಒಂದು ಮಾಮೂಲಿ ಉಂಟಲ್ಲ, ದಿನ ರಾತ್ರಿಯೇ ಊಟ ಇಲ್ಲ, ಯಾವುದಾದ್ರೂ ಒಂದು ಹೊತ್ತಿನಲ್ಲಿ ಒಂದು ಊಟ, ಒಂದೇ ಸಿಂಗಲ್ ಟೈಮ್. ಎಂತ ತಿನ್ನುವುದು ಕುಡಿಯುವುದಾದರೂ 33 ದಿನದಲ್ಲಿ ಒಂದೇ ಸರ್ತಿ ಎಂತಾದರೂ ಕುಡಿಯುವುದು ತಿನ್ನುವುದು ಏನಿದ್ರು ಎಷ್ಟಿದ್ರು ಬೇಕಾದರೆ, ಇನ್ನೊಂದು ಸೆಕೆಂಡ್ ಟೈಮ್ ಇಲ್ಲ ಅಂತ. ಇದು 3ರಲ್ಲಿ ಏನಾದರೂ ಒಂದು ಕನ್ಫರ್ಮ್ ಮಾಡಿಕೊಂಡು ನಡೀರಿ. ಇದು ಬೇಡ, ಹಾಗಾದರೆ ಹೋಗ್ತೇವೆ ನಾವು. ಹೇಗಿದ್ದು 3ರ ಆಚೆಗೆ ಉಂಟು ನೋಡುವ. ಉಪೋಷಣೇನ ಕರ್ತವ್ಯ ಶಕ್ತಿಶ್ಚೇತ್ ಪುರುಷೋತ್ತಮ ಮಾಸವು ಶಕ್ತಿ ಉಂಟು ಅಂತಾದರೆ ಉಪವಾಸ ಮಾಡಿ ಮುಗಿಸುವುದು ಒಳ್ಳೆಯದು. ಅಥವಾ ಘೃತಪಾನಂಚ, ತುಪ್ಪ ಕುಡಿಯುವುದು. ಅದು ಕೆಲವರಿಗೆ ಅಭ್ಯಾಸ ಇಲ್ಲ, ದಿನ ತುಪ್ಪ ಕುಡಿಯುವುದು. ಎಷ್ಟು ಎಂಥದ್ದು ಎಷ್ಟು ಕುಡಿಲಿಕ್ಕೆ ಆಗ್ತದೆ ನೋಡಿ. ಮೊದಲು ಒಂದು ಸೆರೆ ಕುಡಿಲಿಕ್ಕೆ ಆಗೋದಿಲ್ಲ, ದಿನ ಒಂದು ಚಮಚ ಕುಡಿಲಿಕ್ಕೂ ಬರೋದಿಲ್ಲ, ಕೆಲವರ ಅಭ್ಯಾಸ ಇಲ್ಲ. ಹಾಗಾಗಿ ತುಪ್ಪ ಕುಡಿದು ಇಡೀ 33 ದಿನವನ್ನು ನಡೆಸಲಿಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ ಅವರು. ಪಯಪ್ಪಾನಂ, ತುಪ್ಪ ಬೇಡ ಆದರೆ ಅದು ಗಂಟಲಲ್ಲಿ ಸಿಗ್ತದೆ ಅಂತ ಕೆಲವರು ಹೇಳೋದು, ಬಾಯೆಲ್ಲ ಪಸೆ ಆಗ್ತದೆ, ಹಾಗೆಲ್ಲ ಬೇಡ. ಹಾಗಾದರೆ ಹಾಲು ಕುಡಿಯಿರಿ ಅಂತ. ಎಷ್ಟು ಒಂದು ಕೊಡಪ ಏನೋ ಬೇಕಾದ್ರೆ ಕುಡೀರಿ, ನಮಗೆ ಅಂತೂ ಹಾಲು ಕುಡಿಯಿರಿ, ಖಾಲಿ ಹಾಲು ಅಷ್ಟೇ. ಸುಮಾರು ಸರ್ತಿ ಕುಡಿಬಹುದಾ, ಮತ್ತೆಂತ ಮಾಡೋದು, ಆಯ್ತು ಮಾರು ಹೇಳೋದು ನಾನು. ಅವ್ರಿಗೆ ಹೇಳೋದು ಅದು ಒಂದೇ ಸರ್ತಿ ಆಗೋದಿಲ್ಲ, ಒಂದು 5 ಸರ್ತಿ ಕುಡೀರಿ ಆಯಿತು. 2 ಲೋಟದಿಂದ 5 ಸರ್ತಿ ಹಾಲೇ ಕುಡಿಯುವುದು ಸರಿ. ದಪ್ಪೋ ನೀರು ಅಂತಾರೆ, ನೀರಾಗಲಿ ದಪ್ಪ ಆಗಲಿ ಕುಡೀರಿ ಒಟ್ಟಾರೆ, ಬೇರೆ ಎಂತ ಕುಡಿಬೇಡಿ, ತಿನ್ನಬೇಡಿ. ಆಗ್ತದಾ? ಅಥವಾ ಅಯಾಚಿತಂ, ಬೇಡದೆ ಯಾರಾದರೂ ತಂದು ಕೊಟ್ಟದ್ದು ತಿನ್ನುವುದು. ಅದು ಹೇಳಿಕೊಂಡ್ರೆ ಎಲ್ಲರೂ ತಂದಾಕ್ತಾರೆ, 1 kg ಪ್ರತಿ. ನಮಗೆ ತಿನ್ನಲಿಕ್ಕೆ ಪುರುಸೋತು, ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ತಿನ್ನಲಿಕ್ಕೆ ಶುರು ಮಾಡಬೇಕು. ಮತ್ತೆ ಅಯ್ಯೋ ಪಾಪ ಅವರಿಗೆ ಬೇಸರ ಆಗ್ತದೆ ಹಾಕ್ಕೊಳ್ಳೋದು, ತಿನ್ನು. ಇದೊಂದು ಗಮ್ಮತ್ತು. ಅಯಾಚಿತಂ, ನಾವು ಬೇಡದಿದ್ದರೆ ಉಂಟಲ್ಲ ಮನೆಗೆ ಎಲ್ಲ ತಂದಾಕ್ತಾರೆ ಬೇಕಾದರೆ ಜನ. ಅದು ಉಪ್ಪಿನಿಂದ ಹಿಡಿದು ಹುಳಿಯಿಂದ ಹಿಡಿದುಕೊಂಡು ಎಲ್ಲವನ್ನು ಒಟ್ಟು ಅವರ ಗ್ರಾಚಾರಕ್ಕೆ ಹೋಗಲಿಕ್ಕೆ ಯಾರ್ಯಾರು ಮನೆದ್ದಾದರೂ ಕದ್ದಾದರೂ ತಂದಾಕ್ತಾರೆ ಕೊನೆಗೆ. ಅದು ಅಯಾಚಿತಂ ಈ ಕಾಲದಲ್ಲಿ ನಡೆಯುವುದಿಲ್ಲ. ಬೇಡದೆ ಪಡೆದದ್ದು ಉಂಟಲ್ಲ, ಅದು ಜನರಿಗೆ ಒಂದು ತೀರ್ಥೆ ಆಗ್ತದೆ. ಮತ್ತೆ ಆಗ್ತಾರೆ ಫಲಾಹಾರಾದಿವ, ಅಥವಾ ಹಣ್ಣು ತಿನ್ನುವುದು ಅಂತ ಮಾಡಿ, ಮತ್ತೆಂತ ಬೇಡ. ದೋಸೆ ಇಡ್ಲಿ ಕಡುಬು ಎಲ್ಲ ಬೇಡ, ಹಣ್ಣು ತಿನ್ನು. ಅದಕ್ಕೆ ನಾನು ಯಥೇಷ್ಟ ಹಣ್ಣುಗಳನ್ನು ತಂದಿಟ್ಟಿದ್ದೇನೆ, ಯಾವುದಾದ್ರೂ ತಗೊಳ್ಳಿ. ಅಷ್ಟೇ ಅಲ್ಲ, ದೊಡ್ಡ ಹಣ್ಣೆಲ್ಲ ಇತ್ತು, ಜಾಗ ಇಲ್ಲ ಅಂತ ಬಿಟ್ಟಿದ್ದೇನೆ. ಕೆಲವರು ಕುಜ್ಜೆ ಎಲ್ಲ ತಂದಿಟ್ಟರು, ಬೇಡ ಮಾರ ಹೇಳಿದೆ, ಕುಜ್ಜೆ ಅನಾನಸ್ ಎಲ್ಲ ಇಟ್ಟರು, ಆಗೋದಲ್ಲ ಹೋಗೋದಲ್ಲ ಸಾಕಿಷ್ಟೇ ಅಂತೇಳಿ ಸಣ್ಣ ಗಾತ್ರದ ಹಣ್ಣುಗಳು ಎಷ್ಟು ಬೇಕಾದ್ರೆ ತಗೊಳ್ಳಿ. ಅಂದು ಟೋಟಲಿ 33 ದಿನ ಹಣ್ಣು ಮಾತ್ರ ತಿನ್ನುವುದು. ಫಲಾಹಾರಾದಿವ ಕಾರ್ಯ ಯಥಾಶಕ್ತಿಯ ವ್ರತ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದೇನೆ. ಮೊದಲು 3 ಇತ್ತು, 2ನೇದರಲ್ಲಿ ಉಪವಾಸ ಹೇಗುಂಟಲ್ಲ ಅದು ಬಿಟ್ಟರೆ 3 ಉಂಟು. ಮತ್ತೆ ಘೃತಪಾನ, ಪಯಪಾನ ಮತ್ತು ಫಲಪಾನ ಅಂತ, ಫಲ ಭಕ್ಷಣ, ಅಯಾಚಿತ ಬಿಡಿ, ಮತ್ತೊಂದು 3 ಸಿಕ್ಕಿತು. ಇನ್ನೊಂದು ವಿಷಯ ಬರ್ತೇನೆ ಅಂದೆ, ಹವಿಷ್ಯಾನ್ನಂಚ ಭುಂಜೀತ ಪ್ರಯತಃ ಪುರುಷೋತ್ತಮೆ. ಹವಿಷ್ಯಾನ್ನ ತಿನ್ನಬೇಕು. ಅದೆಂಥದ್ದು ಹವಿಷ್ಯಾನ್ನ ಅಂದರೆ, ಈಗೆಲ್ಲ ಇದೆಂತ ಅಷ್ಟಮಿ ಬಂದಾಗೆಲ್ಲ ಅವರು ಚಕ್ಕುಲಿ ಹಿಟ್ಟೆ ಎಲ್ಲ ಮಾರಲಿಕ್ಕೆ ಬರ್ತದೆ ಅಂಗಡಿಯಲ್ಲಿ, ಚೌತಿ ಬಂದಾಗ ಗುಂಡಿಟ್ಟೆ ತಂದಿಡ್ತಾರೆ. ಹಾಗೆ ಈಗ ಅಧಿಕ ಮಾಸದಲ್ಲಿ ಹವಿಷ್ಯಾನ್ನ ಸಿಗ್ತದ ಅಂದರೆ ಸಿಗುವುದಿಲ್ಲ, ಮಾಡಲಿಕ್ಕೆ ಬರ್ತದೆ. ಅತೈಲ ಪಕ್ವಂ ಮುನಯ ಹವಿಷ್ಯಂ ಪ್ರವದಂತಿ ಚ, ಎಣ್ಣೆಯಲ್ಲಿ ಕರಿಯದೇ ಇದ್ದದ್ದನ್ನು ಹವಿಷ್ಯ ಅಂತ ಕರೀತಾರೆ. ಆಯ್ತಲ್ಲ, ನಾವು ದಾನ ಮಾಡುವುದು ತುಪ್ಪದಲ್ಲಿ ಮಾಡಿದ್ದನ್ನು, ಮತ್ತು ನಾವೆಲ್ಲ ತೈಲ ಪಕ್ವವನ್ನೆಲ್ಲ ಉಪಯೋಗಿಸ್ಲಿಕ್ಕಿಲ್ಲ, ಎಣ್ಣೆಯಲ್ಲಿ ಕರೆದದ್ದು ತಿನ್ನಲಿಕ್ಕೆಲ್ಲ. ಕರೆದದ್ದು ಬಿಡಿ, ಅದು ಡಾಕ್ಟ್ರಿಗೆ ಒಳ್ಳೆಯ ವಿಷಯ, ಅವರದು ಯಾವತ್ತು ಹೇಳಿದೆ ಎಣ್ಣೆಯಲ್ಲೆಲ್ಲ ಕರೆದದ್ದು ತಿನ್ನಬೇಡಿ. ಮತ್ತು ಇರುವುದು ಯಾಕೆ ಅದು ಕರೆದ ತಿಂಡಿಗಳು, ನಾವು ತಿನ್ನಬಾರ್ದಾದರೆ ಎಲ್ಲ ವೆರೈಟಿ ಇರುವುದೇ. ಎಣ್ಣೆಯಲ್ಲಿ ಕಾಯಿಸದೆ ಉಳಿದದ್ದು ಮಾಡುವುದಕ್ಕಿಂತ ಲೆಕ್ಕ ನೋಡಿದರೆ ಇದು 10 ಪಾಲು ಜಾಸ್ತಿ ಉಂಟು ಎಣ್ಣೆಯಲ್ಲಿ ಕರೆಯುವಂಥ ವ್ಯವಸ್ಥೆಗಳು, ವೆರೈಟಿ. ಅದು ಮುಟ್ಲಿಕ್ಕಿಲ್ಲ, ತಿನ್ನಲಿಕ್ಕಿಲ್ಲ ಅಂದರೆ ಮತ್ತೆ ಕತೆ ಹೇಗೆ? ಹವಿಷ್ಯ ಭೋಜನ ನೃಣ ಉಪವಾಸ ಸಮಂ. ಇದು
ಎಣ್ಣೆಯಲ್ಲಿ ಕರೆದದ್ದು ತಿನ್ನುವುದಿಲ್ಲ 33 ದಿನ ಅಂತ ನೀನೇನು ಪ್ರತಿಜ್ಞೆ ಮಾಡಿದೆಯಾ, ಅದು ಹವಿಷ್ಯಾನ ಉಂಟಾಗಿ ಆಯ್ತು. ಅಂದರೆ ಹವಿಷ್ಯಾನ ತಿಂತೇನೆ ಅಂತ ಅರ್ಥ ಏನು? ಉಪವಾಸ ಮಾಡಿದ್ದಕ್ಕೆ ಸಮ ಅಂತ. ನಮಗೆ ಭಾರಿ ಖುಷಿ ಆಯ್ತು. ಈಗ ಉಪವಾಸ ಮಾಡಿದಾಗ ಆಯಿತು, ತಿಂದಾಗೂ ಆಯಿತು. ಉಪವಾಸಕ್ಕೆ ಸಮವಾದದ್ದು ಒಂದು ಸಿಕ್ಕಿದರೆ ಉಂಟಲ್ಲ, ಭಾರಿ ಸಬ್ಸ್ಟಿಟ್ಯೂಟ್ ಒಂದೇ ಸರ್ ಅದಕ್ಕೆಲ್ಲ. ನೀವು ಉಪವಾಸವನ್ನು ಬಿಟ್ಟು ಏನಾದರೂ ಹೇಳಿ, ಉಪವಾಸ ಬಿಟ್ಟು ಹೇಳೋದಾದರೆ ಹಣ್ಣು ತಿನ್ನು ಆಗ್ಬೋದು, ಕೆ ಜಿ ಗಟ್ಟಲೆ ತಿನ್ನಿ, ಇಲ್ಲ ಹವಿಷ್ಯಾನ ತಿನ್ನಿ. ಕರೆದದ್ದು ಮುಟ್ಟಬೇಡಿ ಅಷ್ಟೇ. ಕರೆದದ್ದಕ್ಕೆ ಉಪ್ಪು ಹಾಕಲೇಬೇಕಾಗ್ತದೆ. ಅಂದರೆ ಉಪ್ಪನ್ನು ವರ್ಷ ಮಾಡಲಿಕ್ಕೆ ಹೊರಟು ಖಾರವನ್ನು ಹಾಕ್ತಾರೆ ಕರೆದದ್ರಲ್ಲಿ. ಆದಷ್ಟು ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ತೆಗೆದುಬಿಟ್ರೆ ಸುಲಭವಾಗಿ ತಿನ್ನಲಿಕ್ಕೆ ಆಗ್ತದೆ ಅಂತೇಳಿ. ತಸ್ಮಿನ್ ಇನ್ನೊಂದು ವಿಷಯ, ತಸ್ಮಿನ್ ವಿವರ್ಜೇತ್ ಮಾಷಂ ಅಧಿಮಾಸೆ ಹರಿಪ್ರಿಯ. ಮೈಲಿ ಬಿಡಬೇಕಾದ್ದು ಉದ್ದು ಅಂತ ಹೇಳಿ. ನಮಗೆ ಬೆಳಿಗ್ಗೆ ಅದು ಇಲ್ಲದೆ ಆಗುವುದೇ ಇಲ್ಲ. ಇಡ್ಲಿ ದೋಸೆ ಮಾಮೂಲಿ, ಕಡ್ದಿದ್ದದ್ದು ಕಡುಬು ಇಷ್ಟವೇ. ಯಾರಾದ್ರು ಸತ್ತರೆ ಬಿಸ್ಕುಟ್ ಮಾಡಿ ತಿನ್ನೋದು ಮತ್ತೆಂತ ಹೇಳ್ತಾನೆ. ಉದ್ದು ಕಡೆದದ್ದೇನು ಬಿಸಾಡೋದಿಲ್ಲ. ಒಂದು ಬದುಕಿದ್ರೆ ಇಡ್ಲಿ ಕಡುಬು, ಸತ್ತರೆ ಬಿಸ್ಕುಟು ವಡೆ ಮಾಡಿ ಮುಗಿಸ್ತಾನೆ. ಅಂದು ತಿನ್ನುವುದು ಗ್ಯಾರಂಟಿ. ಮಾಷ ಅದು ಮಾಂಸಕ್ಕೆ ಸಮ ಅಂತ. ಅದಕ್ಕೋಸ್ಕರ ಅದನ್ನು ವರ್ಚೆ ಮಾಡಲಿಕ್ಕೆ ಹೇಳ್ತಾರೆ. ತಿಂಗಳಲ್ಲಿ ಉದ್ದು ತಿನ್ನಬೇಡಿ. ಈಗ ನಾನು ಗಟ್ಟಿ ಹೇಳಿದರೆ ಅಂಗಡಿಯವರೆಲ್ಲ ಬೈತಾರೆ, ಮತ್ತು ಇವ ಒಂದು ತಿಂಗಳು ಮಾರ ಉದ್ದು ವ್ಯಾಪಾರ ಇಲ್ಲದಂತೆ ಮಾಡಿ ಸತ್ತ ಇವ ಅಂತ. ಇವ ತಿನ್ನೋದಿಲ್ಲ, ಉಳಿದವರಿಗೂ ತಿನ್ನಲಿಕ್ಕೆ ಬಿಡೋದಿಲ್ಲ ಅಂತ. ಅದು ನಾನು ಹೇಳಿದ್ದರೆ ಯಾರು ಕೇಳಬೇಕು ಅಂತ ಏನಿಲ್ಲ. ಅವರು ಸ್ವತಂತ್ರ ಇಚ್ಛರು ಎಲ್ಲರೂ ಸಹ, ಅವರು ಇಷ್ಟ ಬಂದಾಗಿ ಮಾಡ್ತಾರೆ. ಆದರೆ ನಿಜವಾಗಿ ಯಾವಾಗಲೂ ವೈದ್ಯರು ಹೇಳ್ತಾರೆ ಉದ್ದು ತಿನ್ನಬೇಡಿ ಅಂತ ಹೇಳೋದು, ಪೆದ್ದರಾಗ್ತೀರಿ ನೀವು. ಆದರೆ ಬ್ರೆಡ್ ಅದೆಲ್ಲ ಇರುವುದು ಉದ್ದಿನ ಬ್ರೆಡ್ ಅಲ್ಲ ಸಾರಿ ಇಡ್ಲಿ ಕಡುಬು ಎಲ್ಲ ಅದು ಮಾಮೂಲಿ ಆಗಿ ಜನರಿಗೆ ಆಗಿ ಹೋಗಿದೆ. ಎಲ್ಲ ಅದು ಇಲ್ಲದಿದ್ದರೆ ಆಗುವುದೇ ಇಲ್ಲ ಅವರಿಗೆ. ಯಾವುದೇ ಫಂಕ್ಷನ್ ಇದ್ದರೂ ಇಡ್ಲಿ ವಡೆ ಸಾಂಬಾರು ಅದು ಕರೀಲೇಬೇಕು ಅವರಿಗೆ. ಅದು ಇನ್ನಿದೆಲ್ಲ ಗಂಡಸರಿಗೆ ನಿಯಮ ಅಂತ ಎಲ್ಲರೂ ಹೇಳ್ತಾರೆ. ವ್ರತಗಳೆಲ್ಲ ಹೆಂಗಸರು ಮಾಡೋದಿಲ್ಲ ಮನೆಯಿಂದ. ಅದಕ್ಕೆ ಆ ಶ್ಲೋಕಗಳನ್ನಲ್ಲಿ ನಾನು ಹೆಚ್ಚಾಗಿ ಅದನ್ನೆಲ್ಲ ಫೋಕಸ್ ಮಾಡೋದುಂಟು. ಹೇಳಿದ್ದಾರೆ ಹೆಂಗಸರಿಗೆ ಇಲ್ಲ ಅಂತ ಹೇಳಬೇಡಿ. ಯಾ ಸ್ತ್ರೀಯ ಸುಭಗಾ ಪುತ್ರ ಸುಖ ಸೌಭಾಗ್ಯ ಹೇತವೇ ಪುರುಷೋತ್ತಮೆ ಕರಿಷ್ಯಂತಿ ಸ್ನಾನದಾನ ಅರ್ಚನಾಧಿಕಂ ತಾಸಾಂ ಸೌಭಾಗ್ಯ ಸಂಪತ್ತಿ ಸುಖಪುತ್ರ ಪ್ರದೋಹ್ಯಹಂ. ಅವರಿಗೆ ಒಳ್ಳೆಯದಾಗಲಿಕ್ಕೆ ಇರುವುದು ಅಧಿಕ ಮಾಸವಾಗಿದೆ. ಅವರಿಗೂ ಪೂಜೆ ಪುನಸ್ಕಾರಾದಿಗಳು ಸ್ನಾನದಾನಾದಿಗಳು ಉಂಟು ಅಂತ. ಅದಕ್ಕೆ ನಾನು ಸ್ತ್ರೀಯರೆಲ್ಲ ಸೇರಿ ಕೃಷ್ಣನ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡುವುದನ್ನೆಲ್ಲ ತೋರಿಸಿಕೊಟ್ಟಿದ್ದೆ. ಎಲ್ಲ ಪ್ರಕಾರದ ಸೇವೆಗಳು, ಹಾರ ಹಾಕುವುದಾಗಲಿ, ಗಾಳಿ ಹಾಕುವುದಾಗಲಿ, ಇವನ್ನೆಲ್ಲ ಪ್ರಕಾರ. ಮತ್ತು ಸೇವೆ ಹೇಳಿದ ತಕ್ಷಣ ನಮ್ಮದು ಅಖಂಡವಾದದ್ದು ಭಜನೆಯ ಸೇವೆ ಅಲ್ಲ, ಅದು ಪ್ರಯೋಜನ ಇಲ್ಲ, ದೇವರಿಗೆ ಬೇಕಾಗಿಲ್ಲ, ಉಳಿದವರಿಗೆ ಅದು ಕಿರಿಕಿರಿ. ಮತ್ತು ನಮಗೆ ಮನೆಯಲ್ಲಿ ಹೇಳಿದ್ರು ಒಳ್ಳೆಯದಾಗ್ತದೆ. ಜಪ ಯಾವಾಗಲೂ ಉಪಾಂಶು ಜಪ, ತುಟಿ ಅಂಚಿನಲ್ಲಿ ಕೇಳಬೇಕು, ಅವರ ಕಿವಿಗೆ ಮಾತ್ರ ಕೇಳಬೇಕು, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗಲಿಕ್ಕಿಲ್ಲ. ಅದು ಪಬ್ಲಿಕ್ಕಲ್ಲಿ ಆಗಲೇಬಾರ್ದು. ದೇವಸ್ಥಾನದ ಒಳಗೆ, ಅದು ನಮ್ಮ ದೇವಸ್ಥಾನ ಏನೂ ಅಲ್ಲ. ಅವರು ಕರೆಯೋದಿಲ್ಲ. ಆದರೆ ನಾವಲ್ಲಿ ಹೋಗಿ ಕೂಗುದ್ರಲ್ಲೇ ಅರ್ಥ ಇಲ್ಲ. ಇಂದು ವಾರ ಬಂತು, ಇದು ಆ ವಾರ ಹೋಯಿತು ಅಂತ. ಯಾಕೆ ಉಳಿದವರಿಗೆ ಅದು, ಉಳಿದವರು ಬರುವುದು ಯಾಕೆ? ದೇವರ ದರ್ಶನಕ್ಕೆ. ಅವರವರು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರು ಬೇಕಾದ್ರೆ ಏನು ಹೇಳಿಕೊಳ್ಳದೆ ಕೂತ್ಕೊಳ್ಳಿ. ಅವರಿಗೆ ಎಂತ ಗೊತ್ತುಂಟು ಬಾರಿ ಹೇಳ್ಬೋದು, ಎಂತ ಗೊತ್ತಿಲ್ಲ, ಬ್ಲೈಂಡ್ ಬಂದಿದ್ದಾರೆ. ಇಲ್ಲಿ ಒಂದು ದೇವಸ್ಥಾನ ಬಂದಿದ್ದಾರಲ್ಲ, ದೇವರ ದರ್ಶನಕ್ಕಲ್ವಾ, ಸೈಲೆಂಟಾಗಿ ನೋಡಿ ಹೋಗ್ತಾರೆ. ನೀವು ಯಾಕೆ ಕೂಗ್ತಾ ಇರಬೇಕಲ್ಲಿ? ನಿಮ್ಮದೇನು ದೇವಸ್ಥಾನ ಅಲ್ಲ, ನಿಮಗೇನು ಕರೀಲಿಲ್ಲ, ನಿಮಗೇನು ಮಣ್ಣೆಣ್ಣೆ ಹಾಕಿ ಕಾರ್ಯಕ್ರಮ ಮಾಡಿದ್ದೇನು ಹೇಳಲಿಲ್ಲ. ಕೂಗಲೇಬೇಕಿದ್ದರೆ ಮನೆಯಲ್ಲಿ ಕೂಗಿಕೊಳ್ಳಿ. ಇವತ್ತೊಬ್ಬರ ಮನೆಯಲ್ಲಿ ಕೂಗುದು, ಮರುದಿನ ಮತ್ತೊಬ್ಬರ, ಅಂದರೆ ಒಂದೇ ಕಡೆ ಎಲ್ಲ ಜನ ಇಲ್ಲ ಆದರೆ ನಾನು ಉಪಾಯ ಹೇಳಿಕೊಡ್ತೇನೆ. ಮನೆಯಲ್ಲಿ ಹೇಳ್ತಾರೆ ಇವರು, ಮನೆಯಲ್ಲಿ ಜನ ಉಂಟ? ಜನ ಇಲ್ಲ, ದನ ಉಂಟಲ್ಲ. ಇಲ್ಲಿ ಒಂದು ಕೆಲಸ ಮಾಡುವ, ಒಂದೊಂದು ಮನೆಯಲ್ಲಿ ಒಬ್ಬೊಂದು ದಿವಸ ಎಲ್ಲರೂ ಒಟ್ಟಾಗೋದು. ಆಗ ಎಷ್ಟು ಹೊತ್ತು ಭಜನೆ ಮಾಡೋದು, ಅಖಂಡ ಭಜನೆ, ಪರವಾಗಿಲ್ಲ, ಬೇಜಾರಾಗೋದಿಲ್ಲ. ದೇವಸ್ಥಾನಕ್ಕೆ ಬಂದು ಯಾಕೆ ಪಾಪ ತುಂಬಬೇಕು ಕೇಳೋದು ನಾನು. ಉಳಿದವರೆಲ್ಲ ಬೈದುಕೊಂಡು 4 ಪ್ರದಕ್ಷಿಣೆ ಬರುವಾಗಲೂ ಇವರ ಕಿರಿಕಿರಿ ಕೇಳೋದು. ಅವರಿಗೆ ಏನೋ ಒಂದು ಸೈಲೆಂಟಾಗಿ ದೇವರ ಮಂತ್ರವನ್ನು ಮಾತನ್ನು ಹೇಳಲಿಕ್ಕಿರ್ತದೆ, ನಾವೇ ಗಡ್ಡ ಬರಬೇಕು. ಅದೇ ಇವರೆಲ್ಲ ಸೇರಿಕೊಂಡು ಮಾಡುವಂತ ಹೇಳುವಾಗ ಹೇಳ್ತಾರೆ ಭಾಳ ಚಂದವಾಗಿ. ಅವರ ಪ್ರಕಾರದಲ್ಲಿ ಅವರು ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ, ಮಾಡ್ತಾರೆ. ಇನ್ನು ಕೆಲವು ನಿಯಮಗಳುಂಟು 33 ದಿನದಲ್ಲಿ ಮಾಡೋದಾದ. ಒಂದು ಬ್ರಹ್ಮಚರ್ಯ, ಇನ್ನೊಂದು ಅಧಶಯ್ಯ, ನೆಲದಲ್ಲಿ ಮಲಗುವುದು, ಮತ್ತೊಂದು ಪತ್ರಾವಲ್ಲಿ ಆಂಚ ಭೋಜನಂ, ಎಲೆಯಲ್ಲಿ ತಿನ್ನುವುದು. ಅದನ್ನು ಹೇಳಿಕೊಡ್ತಾರೆ ಅವ್ರು ನೋಡಿ, ಎಲೆಯಲ್ಲಿ ತಿನ್ನಬೇಕು ಅಂತ. ಅದರಲ್ಲಿ ತುಂಬ ಸೀಕ್ರೆಟ್ ರಹಸ್ಯಗಳಿವೆ. ಪತ್ರಾವಳಿ ಅಂದರೆ ಪತ್ರಾವಳಿಯೇ, ಬಾಳೆ ಎಲೆ ಅಲ್ಲ. ಬೆಂಗಳೂರಲ್ಲೆಲ್ಲ ಇರ್ತದೆ ಅನೇಕ ಎಲೆಗಳ ಒಂದು ಪತ್ರಾವಳಿ ಅಂತಲೇ ಕರೀದು. ಅದಕ್ಕೆ ಒಂದು ರಾಶಿ, ಒಂದು ಒಟ್ಟು ಮೊತ್ತ. ಅದು ಇಲ್ಲಿ ಉಡುಪಿಯವರಿಗೆ ಭಾರಿ ಕಡಿಮೆ, ಗೊತ್ತಿಲ್ಲ, ಅದರದ್ದು ಪರಿಚಯ ಇಲ್ಲ. ಈಗ ಬೆಂಗಳೂರವರಿಗೆ ಅದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಯಾಕೆ ಇವರು ಬಾಳೆ ಎಲೆ ಎಲ್ಲ ಕಡೆಗೆ ಸಪ್ಲೈ ಆಗ್ತದೆ. ಅದು ನಮಗಿಂತ ದೊಡ್ಡ ಎಲೆಯೂ ಬಾಳೆ ಎಲೆ ಬರ್ತದೆ ಅವರಿಗೆ. ಹಾಗೆ ಎಷ್ಟು ಅಗಲ ಕಾಲು ಮಾಡಿ ಕೂತವರು ಊಟ ಮಾಡುವುದು. ಚತುರ್ಥ ಕಾಲ ಭುಕ್ತಿಂಚ, ಇದೊಂದು ವಿಷಯ ಹೇಳಬೇಕು. ಪ್ರಕುರ್ಯಾತ್ ಪುರುಷೋತ್ತಮ, 4ನೇ ಹೊತ್ತಿನಲ್ಲಿ ಊಟ ಮಾಡಿದೆ. ಸುಮಾರು ಅರ್ಥಗಳೆಲ್ಲ ಉಂಟು. ಊಟದ ಕಾಲ ಯಾವಾಗ?
ಒಂದು ಮಧ್ಯಾಹ್ನ ಮತ್ತೊಂದು ರಾತ್ರಿ, ಎಲ್ಲರಿಗೂ ಗೊತ್ತು. ಮತ್ತು ಬೆಳಿಗ್ಗೆ ನಮ್ಮದು ಊಟದ ಕಾಲ ಅಲ್ಲ, ಬೆಳಿಗ್ಗೆ ಜಪದ ಪೂಜೆಯ ಕಾಲ, ಅದೆಲ್ಲ ಮಾಡಲಿಕ್ಕೆ ಆಗೇ ಇರೋದು ಪುರುಸೋತ್ತು. ಹಾಗಾಗಿ ಊಟದ ಹೊತ್ತಿರುವುದು ಮಧ್ಯಾಹ್ನ ಮತ್ತು ರಾತ್ರಿ ಮಾತ್ರ. ಪರ್ವಕಾಲದಲ್ಲಿ ಅದೂ ಇಲ್ಲ. ದಶಮಿ ಆದಿತ್ರಯದಲ್ಲಿ ಆಗಲಿ, ಸಂಕ್ರಾಂತಿ ಅಮಾವಾಸ್ಯೆಗಳಲ್ಲೇ ಆಗಲಿ ಮಧ್ಯಾಹ್ನ ಮಾತ್ರ, ರಾತ್ರಿ ಇಲ್ಲ. ಅದನ್ನ ಚತುರ್ಥ ಕಾಲ ಭುಕ್ತಿ ಅಂದರೆ ಒಂದನೇ ಊಟ ಇಲ್ಲ, ಎರಡನೇ ಊಟ ಇಲ್ಲ, ಅಲ್ಲಿಗೆ ಒಂದು ದಿನ ರಜೆ ಆಯಿತು ಉಪವಾಸ, ಮೂರನೇ ಊಟ ಇಲ್ಲ, ಎರಡನೇ ದಿನದ ಫಸ್ಟ್ ಊಟ ಇಲ್ಲ, ನಾಲ್ಕನೇ ಊಟ ಮಾಡೋದು ಅಂದರೆ ಎರಡನೇ ದಿನದಲ್ಲಿ ರಾತ್ರಿ ಊಟ ಮಾಡೋದು, ಮತ್ತು ಮರುದಿನ ಉಪವಾಸ, ಮತ್ತು ಮರುದಿನ ರಾತ್ರಿ ಊಟ ಮಾಡೋದು. ಇದನ್ನು ಧಾರಣ ಪಾರಣ ಅಂತ ಕರೀತಾರೆ ಸಾಮಾನ್ಯವಾಗಿ. ಅದಲ್ಲಿ ಯಾರಿಗೆ ಗೊತ್ತಿಲ್ಲ ಧಾರಣ ಮಾಡದ ಕತೆ. ಇಡೀ ದಿನ ಉಪವಾಸ, ಮರುದಿನ ರಾತ್ರಿ ಊಟ, ಇಡೀ ದಿನ ಮರುದಿನ ಉಪವಾಸ, ಮರುದಿನ ರಾತ್ರಿ ಊಟ. ಈ ನಿಯಮದಲ್ಲಿ ಇಡೀ ತಿಂಗಳನ್ನು ಸಾಗಿಸುವುದು. ಅಧಿಕ ಮಾಸದಲ್ಲಿ ಅದೊಂದು ನಮೂನೆ ಉಂಟು. ಇದೆಲ್ಲ ನಿಯಮಗಳು. ಆಗ ಎಲ್ಲ ನಿಯಮ, ಊಟ ಮಾಡುವಾಗ ಪತ್ರಾವಳಿ ಹಾಕ್ಕೊಳ್ಬೇಕು. ತಟ್ಟೆ ಟೇಬಲು ಎಲ್ಲ ಇಲ್ಲ, ಇರಲಿಕ್ಕಿಲ್ಲ. ಮತ್ತು ನೆಲದಲ್ಲಿ ಮಲಗಬೇಕು. ಮಲಗುವಾಗ ಟೇಬಲ್ ಮೇಲೆ ಮಲಗುವುದೆಲ್ಲ ಇಲ್ಲ. ಮತ್ತು ಇನ್ನೊಂದು ಮಾಡಲಿಕ್ಕೆ ಬರ್ತದೆ, ಅಧಿಕ ವ್ರತಗಳು ಈ ಸಮಯದಲ್ಲಿ ಮಾಡುವುದು. 30 ಅಷ್ಟು ದಿನ ಏನುಂಟು ಅಷ್ಟರಲ್ಲಿ ಮಾಡತಕ್ಕ ಇನ್ನೊಂದು ಲೆಕ್ಕ, ನಮಸ್ಕಾರ ಸ್ಮೃತೋ ಯಜ್ಞ ಸರ್ವಯಜ್ಞೇಶು ಚೋತ್ತಮ. ನಮಸ್ಕಾರ ಮಾಡುವುದು ಎನ್ನುವುದೊಂದು ದೊಡ್ಡ ಯಜ್ಞ, ದೇವರ ಸಮಾರಾಧನೆ. ಅದು ಎಲ್ಲ ಯಜ್ಞಗಳಿಗಿಂತ ಮಿಗಿಲು ದೊಡ್ಡ ವ್ರತ ಅದು. ನಮಸ್ಕಾರೇಣ ಚೈಕೇನ ನರಪೂತೋ ಹರಿಂ ರಜೇತ್. ಒಂದು ಶುದ್ಧವಾದ ನಮಸ್ಕಾರದಿಂದ ಮನುಷ್ಯ ದೇವರೆಡೆಗೆ ಸಾಗ್ತಾನೆ, ಪುಣ್ಯಾತ್ಮನಾಗ್ತಾನೆ, ಒಳ್ಳೆಯವನಾಗ್ತಾನೆ. ಹಾಗಾಗಿ ಲಕ್ಷ ನಮಸ್ಕಾರ ಅಂತ ಇಟ್ಟುಕೊಳ್ಳೋದು ದೇವರಿಗೆ. ಅಲ್ಲೇ ಕೂತಲ್ಲೇ ಮಂಡೆ ಅಲ್ಲಾಡಿಸುವುದಲ್ಲ, ಎದ್ದು ನಿಂತು ಬಗ್ಗಿ ನಮಸ್ಕಾರ ಮಾಡೋದು. ಹಾಗೆ ಇಡೀ ಒಂದು ತಿಂಗಳಲ್ಲಿ ಮುಗಿಸುವುದು, ಒಂದೇ ದಿನ ಆಗುವುದಿಲ್ಲ. ಅದೊಂದೊಂದು ಇಟ್ಕೊಳ್ಳೋದು. ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು. ಲಕ್ಷ ಆದರೆ 1,000 ಮಾಡಿಕೊಳ್ಳೋದು. ಮತ್ತು ಮನೆಯವರೆಲ್ಲ ಸೇರಿ ಮತ್ತೆ ಸೇರೋದು, ಅದೆಲ್ಲ ಪಕ್ಕ ಆಗ್ತದೆ. ಮತ್ತು ಎಲ್ಲರೂ ಸೇರಿದರೆ ಭಾರಿ ಬೇಗ ಆಗ್ತದೆ. ಅಂದರೆ ಅವರವರು ನಮಗೆ ನಿಯಮದಲ್ಲಿ ಅಲ್ಲೇ ಕೂತಲ್ಲಿ 8, 12, 13 ಎಲ್ಲ ಒಬ್ಬ ಲೆಕ್ಕ ಮಾಡಲಿಕ್ಕೆ ಇರ್ತದೆ. ಮಂಡಲ್ಲಾಡಿಸಿದೆ ಎಷ್ಟು ಅಂತ ಕೇಳಲಿಕ್ಕೆ. ಅದು ಮತ್ತು ವಿಡಿಯೋ ತೆಗೆದು ಸ್ಲೋ ಮೋಷನಲ್ಲಿ ನೋಡಬೇಕು, ಕೌಂಟ್ ಮಾಡೋದು ಎಷ್ಟಾಯ್ತು ನೋಡುವ, ಲೆಕ್ಕ ಕಮ್ಮಿ ಆಗಿದೆ. ಸ್ನಾನ ದಾನ ಜಪೈಹಿ ಹೋಮೈಹಿ ಉಪೋಷಣ ಪರಾಯಣೈಹಿ ಸ್ವಾಹಾಂತೈಹಿ ನವಮಂತರಿಚ್ಚ ತಿಲೋಮೋ ದಿನೇ ದಿನೇ. ಇನ್ನು ಬೇಕಾದರೆ ತಿಲಹೋಮ ಯಜ್ಞ ಅಂದರೆ ಬಂತು ಮಾರೆ, ನೀವು ಒಂದು ಯಜ್ಞವನ್ನು ಹೇಳಿಕೊಡಿ. ಆಯಿತು ಮಾರೆ, ತಿಂಗಳಿಡೀ ತಿಲಹೋಮ ಮಾಡಿ. ತಿಲ ಅಂದರೆ ಎಳ್ಳು, ಎಳ್ಳು ಸುಲಭದಲ್ಲಿ ಸಿಗ್ತದೆ, ಎಳ್ಳು ಹೋಮ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಎಳ್ಳಿನಲ್ಲಿ ಉಪವಾಸ ಮಾಡಿದ್ದರೆ ಇನ್ನೂ ಚಂದ. ಇಲ್ಲಾದರೆ ಸ್ನಾನ ಮಾಡುವುದು, ತೀರ್ಥಗಳಲ್ಲಿ ಹೋಗಿ ದಿನಕ್ಕೊಂದು ಕಡೆಯಲ್ಲಿ ತೀರ್ಥ ಸ್ನಾನ, ಅದೊಂದು ವಿಷಯ. 33 ಕಡೆಗೆ ಹತ್ತಿರದಲ್ಲಿ 33 ಕಡೆ ಹೋಗಲಿಕ್ಕೆ ಬರ್ತದೆ. ತೀರ್ಥಭಾವಿಗಳು, ತೀರ್ಥಕ್ಷೇತ್ರಗಳು, ಸರೋವರಗಳೆಲ್ಲ ಇವೆ. ದಿನಕ್ಕೊಂದು ಕಡೆಗೆ ಹೋಗಿ ಅಲ್ಲೇ ಉಳಿದುಕೊಂಡು ಮರುದಿನ ಅಲ್ಲಿ ಇನ್ನೊಂದು ಕಡೆಗೆ ಹೋಗಿ, ಹಾಗೆ 33 ಕಡೆಯನ್ನು ಲೆಕ್ಕಾಚಾರ ಸ್ನಾನ ಮಾಡ್ಬೋದು. 33 ದಾನ ಹೇಳಿ ಆಯ್ತು, ಅವರು ಜಪ ಮಾಡ್ಬೋದು. 33 ದಿನ 33 ಮಂತ್ರಗಳನ್ನು ಬೇರೆ ಬೇರೆಯಾಗಿ. ತುಂಬ ಜನ ಇದ್ದಾರೆ ನಮಗೆ ದೇವರು ನೋಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆಲ್ಲ. ಹಾಗೆ ಹೋಮ ಮಾಡುವುದು 33, ಅದು ಎಲ್ಲ ಎಳ್ಳಿನಲ್ಲಿ ಮಾಡಲಿಕ್ಕೆ ಆಗ್ತದೆ. ಉಪವಾಸದಿಂದ ಹೇಳಿ ಆಯಿತು, ಉಪವಾಸ ಮಾಡಿಕೊಂಡಿದ್ದೆಲ್ಲ ಮಾಡಬೇಕು. ಸ್ನಾನ ಮಾಡುವಾಗ ತಿಂದು ಹೋಗಿ ಸ್ನಾನ ಮಾಡುವುದಲ್ಲ, ದಾನ ಮಾಡುವಾಗ ತಿಂದ ಬಳಿಕ ದಾನ ಮಾಡುವುದಲ್ಲ, ಅವ್ರಿಗೆ ಕೊಟ್ಟ ನಂತರ ತಾವು ತಿನ್ನುವುದು. ಜಪ ಮಾಡುವಾಗ ಉಪವಾಸದಲ್ಲಿ ಜಪ ಮಾಡೋದು, ಮತ್ತು ಊಟ ಮಾಡೋದು. ಮತ್ತು ನಾಮಮಂತ್ರಗಳಿದ್ದಲು ಹೋಮ ಮಾಡಲಿಕ್ಕೆ ಬರ್ತದೆ. ಪುರುಷೋತ್ತಮಾಯ ನಮಃ ಅಂತ ಹೇಳಿಯೇ ಜಪ ಮಾಡೋದು, ಪುರುಷೋತ್ತಮಾಯ ಸ್ವಾಹ ಅಂತಲೇ ಆಹುತಿ ಕೊಡುವುದು. ಅವನಿಗೆ ಮಾಸದ ಅಭಿಮಾನಿಗೆ ಲೆಕ್ಕ. ಹಾಗಾಗಿ ನಾಮಮಂತ್ರ ದೊಡ್ಡ ವೇದ ಮಂತ್ರಗಳೆಲ್ಲ ಆಗಬೇಕು ಅಂತಿಲ್ಲ. ಜಪ ಮಾಡುವಾಗ ಎಂತ ಮಾಡೋದು, ಅಧಿಕ ಮಾಸದಲ್ಲಿ ಜಪ ಮಾಡಲಿಕ್ಕೆ ಹೇಳಿದರೆ ಎಂತ ಮಾಡೋದು, ಪುರುಷೋತ್ತಮಾಯ ನಮಃ ಪುರುಷೋತ್ತಮಾಯ ನಮಃ ಅದೇ ಮಾಡೋದು ಜಪ. ನಾಮಮಂತ್ರ ಹೆಸರು, ಅದಕ್ಕೆ ದೇವರ ಹೆಸರನ್ನು ಹೇಳಲಿಕ್ಕೆ ನಾಚಿಕೆ ಇಲ್ಲ, ಅದಕ್ಕೇನು ಕಷ್ಟ ಇಲ್ಲ. ಹೀಗೆ ಹೋಮ ಮಾಡುವಾಗ ತಿಲೋಮ ಹೇಳಿದರೆ ಎಂತ ಮಾಡೋದು, ಅಧಿಕ ಮಾಸ ತಿಲೋಮ ಎಂಥದ್ದು, ಅದಕ್ಕೆ ಅಧಿಕ ಮಾಸ ಪುರುಷೋತ್ತಮಾಯ ಸ್ವಾಹ ಅಂತಲೇ ಆವತಿ. ಸ್ವಾಹ ಅಂತೈ ನಾಮಮಂತ್ರಶ್ಚ ಜಪಃ ಹೋಮಃ. ಮತ್ತೊಂದು ಮಾಡಬಹುದಾದ ವಿಷಯ ಅಂದರೆ ತುಳಸಿ ಅರ್ಚನೆ, ಲಕ್ಷ ಅರ್ಚನೆ. ಇದು ಯಾವಾಗ ಮಾಡಲಿಕ್ಕಿರೋದು, ಅಧಿಕ ಮಾಸದಲ್ಲಿ ಇರುತ್ತೆ. ಶಾಲಗ್ರಾಮಾರ್ಚನಂ ಕಾರ್ಯಂ ಮಾಸೇ ಶ್ರೀ ಪುರುಷೋತ್ತಮೆ. ಅರ್ಚನೆ ಮಾಡಲಿಕ್ಕೆ ಇರುವಂಥ ವಸ್ತು ಯಾವುದು ಅಂದರೆ ಶಾಲಗ್ರಾಮ ಆಗಬೇಕು ನಮಗೆ, ದೇವರ ನಿತ್ಯ ಸನ್ನಿಧಾನದ ವಸ್ತು ಅದು. ಯಾವುದರಿಂದ ಕೇಳಿದೆ, ತುಳಸಿ ದಳಲಕ್ಷೇಣ, ತುಳಸಿಯ ದಳ ಎಲೆ, ಇಡೀ ಕೊಡಿಯೇ ಆಗಬೇಕು ಅಂತ ನಿಯಮ ಅಲ್ಲ, ಸಿಕ್ಕಿದರೆ ಒಳ್ಳೆಯದಲ್ಲ. ತಸ್ಯ ಪುಣ್ಯಂ ಅನಂತಕಂ. ಹಾಗಾಗಿ ನಾನು
ಅದಕ್ಕೆ ಸಂಬಂಧಪಟ್ಟಂತೆ ತೋರಿಸಿ ಲಕ್ಷ ತುಳಸಿ ಅರ್ಚನೆ ಮಾಡಿದ ಕೃಷ್ಣನ ಚಿತ್ರಣ ಆಗ್ತದೆ ಎನ್ನುವುದು ತೋರಿಸಲಿಕ್ಕೆ ಉಂಟು, ಸಿಗ್ತದೆ. ಎಲ್ಲ ಒಟ್ಟು ಸೇರಿದಾಗ ಮಾಡಲಿಕ್ಕೆ ಆಗ್ತದೆ. ಹಾಗೆ ಲಕ್ಷ ತುಳಸಿ ಅರ್ಚನೆ, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಹೇಳ್ತಾ ಹೋದರೆ 1,000 ಆಗ್ತದೆ. 30 ದಿನಕ್ಕಾಗೋ 30,000 ಆಗ್ತದೆ. ದಿನಕ್ಕೆ 3 ಹೊತ್ತು ಮಾಡಿದಾಗ 90,000 ಆಗ್ತದೆ. 9,000 ಆಗ್ತದೆ. 33,000 ಇಂಟು 3 ಅಂದರೆ 99,000 ಆಗ್ತದೆ. 1,000ವನ್ನು ಉದ್ಯಾಪನ ದಿವಸ ಮರುದಿನ ಮಾಡಿದರೆ ಅಲ್ಲಿಗೆ ಲಕ್ಷ ಆಗ್ತದೆ. ಮಾಡಿದರೆ ಮನಸ್ಸು ಮಾಡಿದರೆ ಆಗ್ತದೆ. ಅದಕ್ಕೆ 1000 ತುಳಸಿಯನ್ನು ಪ್ರತಿ ಹೊತ್ತಿನಲ್ಲಿ ಒಟ್ಟು ಮಾಡಬೇಕು ದಳವನ್ನು. ಇನ್ನು ಕೊನೆಗೆ ತುಳಸಿ ಇಲ್ಲ ಅಂತ ಆದರೆ ಪರವಾಗಿಲ್ಲ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಬಿಲ್ಲಪತ್ರೆ, ಗರಿಕೆ, ಪಾರಿಜಾತ ಪುಷ್ಪ, ಇತರ ಪುಷ್ಪಗಳನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು 3 ಹೊತ್ತಿಗೆ 3,000 ಹೂಗಳಿಂದ ನಾಮಗಳಿಂದ ದೇವರನ್ನು ಅರ್ಚನೆ ಮಾಡುವ ಮೂಲಕ ಅದು ಕಡ್ಡಾಯವಾಗಿ 33 ದಿನವೂ ನಡೆಯುವಂತೆ ಮಾಡಿ 99 ಲಕ್ಷಕ್ಕೆ ಬಂದು ಸೇರ್ತದೆ. ಮತ್ತಾಗೆ ಹೇಳಿದೊಂದು ವಿಶೇಷ ಅಂಶ ದೀಪದಾನ. ಕರ್ತವ್ಯಂ ದೀಪದಾನಂಚ ಪುರುಷೋತ್ತಮ ತುಷ್ಟಯೇ ತಿಲತೈಲೇನ ಕರ್ತವ್ಯ ಸರ್ಪಿಷ ವೈಭವೇ ಸತ್. ಎಳ್ಳಿನ ಎಣ್ಣೆಯಿಂದ ಆಗಬೇಕು. ಎಣ್ಣೆ ಅಂದ್ರೇನು ಎಣ್ಣೆ ಅಂತ ಅರ್ಥ. ಎಳ್ಳಿನದ್ದೇ ಪಸೆ. ಈಗ ನಾವು ಯಾವುದಕ್ಕೆ ಎಣ್ಣೆ ಅಂತ ಹೇಳಿ ಅದನ್ನು ತಗೊಂಡೋಗಿ ಎಣ್ಣೆ ಅಂದರೆ ಆ ಶಬ್ದವನ್ನು ಬದಲಾಯಿಸಿಕೊಂಡು ನಾವು ತೆಂಗಿನೆಣ್ಣೆ ಎಲ್ಲ ಶುರು ಮಾಡ್ತೇವೆ. ಯಾವುದಕ್ಕೂ ಎಣ್ಣೆ ಹಾಕಿ ಬಿಡ್ತೇವೆ ಮನೆ. ನೆಲಕಡಲೆ ಎಣ್ಣೆ ಅಂತೇವೆ, ಸಾಸಿವೆ ಎಣ್ಣೆ ಅಂತೇವೆ. ಎಣ್ಣೆ ಅಂದರೆ ಅದು ಸರಿ ಇಲ್ಲ. ಎಳ್ಳಿನ ಪಸೆಗೆ ಎಣ್ಣೆ ಹೆಸರು. ಅದು ತಿಲ ತೈಲೇನಂತ ಅವರು ಸ್ಪಷ್ಟಪಡಿಸಲಿಕ್ಕೆ ಹೇಳ್ತಾರೆ. ಕುರುಪಾಂಡವ ನ್ಯಾಯದಂತೆ ಎಣ್ಣೆ ಹಾಕಿಕೊಂಡು ನೀವು ದೀಪವನ್ನು ಹೊತ್ತಿಸಬೇಕು. ವೈಭವೇ ಸತಿ ಸರ್ಪಿಷ. ನಿಮ್ಮಲ್ಲಿ ದುಡ್ಡುಂಟು ಗೌಜಿ ಉಂಟಾದರೆ ತುಪ್ಪದಲ್ಲಿಯೂ ಆಗ್ಬೋದು. ತುಪ್ಪವೂ ಆಗ್ಬೋದು, ಎಣ್ಣೆ ಆಗ್ಬೋದು. ಎಣ್ಣೆಯಲ್ಲಿ ಎಳ್ಳೆಣ್ಣೆ ಮಾತ್ರವೇ, ಮತ್ತು ಯಾವುದೂ ಆಗೋದಿಲ್ಲ. 2 ಐಟಮ್. ಮತ್ತು ತುಪ್ಪದಲ್ಲಿ ದನದ್ದೇ, ಮತ್ತೇನಲ್ಲ. ದೀಪ ಕಾರ್ಯ ಅಖಂಡಶ್ಚ. ಮತ್ತು ಅದು ನಂದಬಾರದು. ಅಧಿಕ ಮಾಸದಲ್ಲಿ 33 ದಿನ ಉರಿತಾ ಇರಬೇಕು ಅಖಂಡವಾಗಿ. ಹಾಗೆ ಅದನ್ನು ಬದಲಾಯಿಸ್ತಾ ಉಪಯೋಗಿಸ್ತಾ ನೋಡ್ತಾ ಬರಬೇಕು. ಯಾವನು ಮ್ಯಾಸಂಚ ಸರ್ಪಿಷ, ತುಪ್ಪದಲ್ಲಿ 1 ತಿಂಗಳು ಪುರುಷೋತ್ತಮಸ್ಯ ಪ್ರೀತ್ಯರ್ಥಂ ಸರ್ವಾರ್ಥ ಫಲ ಸಿದ್ಧೈ. ಮತ್ತು ದೀಪವನ್ನು ನೆಲದಲ್ಲಿ ಇಡಲಿಕ್ಕಿಲ್ಲ, ಒಂದು ತಟ್ಟೆಯಲ್ಲಿ ಇಡಬೇಕು. ಭೂಮಿ ತಾಯಿ ಕೇಳುವುದಿಲ್ಲ, ಅದನ್ನು ಒಪ್ಪುವುದಿಲ್ಲ. ದೀಪದ ಪಾತ್ರೆಯನ್ನು ನೆಲದಲ್ಲಿ ಇಡುವಾಗಿಲ್ಲ, ಅದಕ್ಕೊಂದು ಪಾತ್ರೆ ಬೇಕು. ಇಲ್ಲಾದರೆ ದಂಡ ಬೇಕು. ಹೀಗೆ ದೀಪದಂಡ ಯಾವುದರದ್ದು ಆಗ್ಬೋದು, ತಾಮ್ರದ್ದು ಆಗ್ಬೋದು, ಬೆಳ್ಳಿದ್ದು ಆಗ್ಬೋದು, ಚಿನ್ನದ್ದು ಆಗ್ಬೋದು. ಚಿನ್ನದಷ್ಟೆಲ್ಲ ದೊಡ್ಡದು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ನಾನು ಸಣ್ಣದು ಮಾಡಿದ್ದೇನೆ. ಅದಕ್ಕೆ ಚಿನ್ನದ್ದು, ತಾಮ್ರದ್ದೇ ದೊಡ್ಡದು ಮನೆ ಬದಲಾಯಿಸ್ಬೋದು. ತಾಮ್ರದ ಜಾಗದಲ್ಲಿ ಚಿನ್ನವನ್ನು ಹಾಕಿಕೊಂಡು ಯಾವುದನ್ನು ಒಂದು 3 ಲೋಹದ್ದು ಮಾತ್ರ ಲೋಹದಂಡ ಇದು. ಸುವರ್ಣಂ ರಜತಂ ತಾಮ್ರಂ ಲೋಹಮಿತ್ಯ ವಿಧೀಯತೆ ಅಂತ ಲೋಹದಂಡ ಮಾಡಿದರೆ ಈ 3 ದಂಡದಲ್ಲಿಯೇ ದೀಪ ಇರಲಿಕ್ಕೆ ನಿಜವಾಗಿ. ಈಗ ಅದನ್ನೆಲ್ಲ ಚೇಂಜ್ ಮಾಡಿ ದಂಡವನ್ನೇ ದೀಪ ಮಾಡಿದ್ದಾರೆ. ಮಲ್ಟಿಪರ್ಪಸ್ ಅಂತ, 2 in 1 ಅಂತೇಳಿ. ದೀಪದಂಡವೇ ದೀಪವಾಗಿರ್ತದೆ ಮೇಲಕ್ಕೆ. ಅದು ತಪ್ಪು. ಅದು ಒಂದೇ ಆಯಿತು, ಸಿಂಗಲ್ ಪೀಸ್ ಆಯಿತು. ದಂಡ ಬೇರೆ, ದೀಪ ಬೇರೆ ಆಗಿವೆ. ಹಳೆಯ ಮಠ ಮಂದಿರಗಳಲ್ಲಿ ನೀವು ನೋಡ್ಬೋದು, ದಂಡ ಬೇರೆ ದೀಪ ಬೇರೆಯನ್ನು ನೋಡ್ಬೋದು, ಪ್ರತ್ಯೇಕವಾಗಿರುವುದು. ಅದನ್ನು ಈಗ ಮೇಲೆ ಕೊಡಿಯೆಲ್ಲ ಮಾಡಿ ಅದಕ್ಕೆ ಎಲ್ಲ ಡಿಸೈನ್ ಮಾಡಿ 5 ಬರುವಂತೆ ಮಾಡಿ ಅದಾಗುವುದಿಲ್ಲ. ಅದಕ್ಕೂ ಹಿಂದೆ ಮರದ ದಂಡ ಇತ್ತು. ನಾನು ಬರೋ ಸಮೀಕ್ಷೆಯಲ್ಲಿ ಮರದ ದಂಡದ ಚಿತ್ರವೇ ಹಾಕಿದ್ದೇನೆ. ಅದು ಭಾರಿ ಡಿಸೈನ್ ಫುಲ್ ಆದದ್ದು, ಮರದ್ದಿತ್ತು. ದಾರುಣಾವ ಅಂತ ಹೇಳಿದ್ದಾನೆ ನಾನು. ದೀಪದ ಬಗ್ಗೆ ಅಲ್ಲಿ ಕಾರ್ತಿಕ ಮಾಸದ ಚಿಂತನೆ ಬರೆಯುವಾಗ ಬರೆದಿದ್ದೇನೆ. ದೀಪಮಾಸವಾದ ದೀಪೋತ್ಸವದ ಮಾಸ ಪರ್ವ ಸಮೀಕ್ಷೆಯಲ್ಲಿ ಅಲ್ಲಿ ಬರೆದಿದ್ದೇನೆ. ಮರದ ದಂಡದ ಬಗ್ಗೆ ಎಲ್ಲ ಚಿಂತನೆ ಕೊಟ್ಟಿದ್ದೇನೆ. ದಾರುದಂಡ ಭಾರಿ ಒಳ್ಳೆಯದು. ಆದರೆ ದಾರುದಂಡ ಡೇಂಜರ್. ಯಾಕೆಂದರೆ ಎಲ್ಲಿಯಾದರೂ ಚೂರು ಎಣ್ಣೆ ಬಿದ್ದು ಅದರಲ್ಲಿ ಚಂದವಾಗಿ ಹರಳ್ತಾಗಿ ಬಿಟ್ಟರೆ, ಸ್ವಲ್ಪ ಬತ್ತಿಯಲ್ಲಿ ಅದರ ಕೆಳಗೆ ಬಿದ್ದರೆ, ಅದರ ಮಸಿಯೋ ಕೆಂಡವೋ ಕೆಳಗೆ ಬಿದ್ದರೆ ಅಲ್ಲಿಗೆ ಹೊತ್ತು ಬಿಡ್ತದೆ. ಅಲ್ಲಿ ಒಂದು ಸರ್ತಿ ದಾರುದಂಡ ಅದು ದಗ್ಧ ಅಂತ ಆಗಿಬಿಟ್ರೆ, ಸುಟ್ಟದ್ದು ಆದರೆ ಮತ್ತೆ ಅದು ಉಪಯೋಗಕ್ಕೆ ಬರುವುದು ಕಮ್ಮಿ. ಏನೆಲ್ಲ ಮಾಡಬಾರ್ದು ತಿಂಗಳಲ್ಲಿ ಅಂದರೆ ಪಿತೃಕಾರ್ಯಂ, ದೇವಕಾರ್ಯಂ. ಯಾಕೆ ಅಧಿಕ ಮಾಸದಲ್ಲಿ ಯಾವುದೇ ಪಿತೃಕಾರ್ಯಗಳು ಮಾಸಿಕವಾಗಿ ಬಂದದ್ದು ವಾರ್ಷಿಕವಾಗಿ ಬಂದದ್ದು ಇಲ್ಲ, ಅದು ಲೆಕ್ಕಕ್ಕಿಲ್ಲ. ನೆಕ್ಸ್ಟ್ ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಅಂತ. ದೇವಕಾರ್ಯಂ, ದೇವತೆಗಳದ್ದು ಏನಾದರೂ ವಿಶೇಷವಾದದ್ದು ಮಾಡಲಿಕ್ಕಿದ್ರೆ ಇಲ್ಲ, ಅದು ನೆಕ್ಸ್ಟ್. ತೀರ್ಥಯಾತ್ರಾ ವ್ರತಾಧಿಕಂ, ತೀರ್ಥಯಾತ್ರೆ ಮಾಡ್ತೇನೆ ಹೇಳಿದರೆ ಅದು ಆಗುವುದಿಲ್ಲ, ಅದಕ್ಕೆ ಬೆಲೆ ಇಲ್ಲ, ಆಗ ಕೊಡುವುದಿಲ್ಲ ಅವರು. ಕ್ಷೌರಂ ನೋಡಿ, ನಾನು ಯಾರ ಹತ್ರ ಹೇಳಬೇಕಿದ್ದಾನೆ, ಬ್ಲೇಡ್ ಹಾಕಲಿಕ್ಕಿಲ್ಲ ಅಂತ. ಈಗ ಪ್ರತಿನಿತ್ಯ ಬ್ಲೇಡ್ ಹಾಕುವವರು ಏಕಾದಶಿಯನ್ನು ನೋಡೋದಿಲ್ಲ.
ಹಾಂ, ಆಗ ಎಂತ ಮಾಡಲಿಕ್ಕೆ ಬರ್ತದೆ? ಮೌಂಜಿ ವಿವಾಹ ಉಚ್ಚ. ಮೌಂಜಿ ಅಂದರೆ ಉಪನಯನ, ವಿವಾಹ ಅಂದರೆ ಮದುವೆ. ಅದು ಇಲ್ಲ. ವ್ರತಂ, ಇನ್ನೇನಾದರೂ ಕಾಮ್ಯ ವ್ರತಗಳನ್ನು ಮಾಡೋದಾದರೆ ಅದಿಲ್ಲ. ಮತ್ತು ಕಾಮ್ಯ ಉಪವಾಸ, ಕಾಮ್ಯ ಉಪವಾಸ ಇಲ್ಲ. ಇದಕ್ಕೆ ಲೆಕ್ಕಕ್ಕೆ ಬೇಕಾದ್ರೆ ಉಪವಾಸ ಮಾಡಿ. ಇತರ ಉಪವಾಸಗಳಿಲ್ಲ. ಇಲ್ಲಿ ತಿಥಿ ವಹಿಸಿ ಮಾಡಿಕೊಳ್ಳುವಂಥದ್ದು ಪಂಚಮಿ ಬಂದಿದೆ, ಅದೆಲ್ಲಕ್ಕೆ ಇಲ್ಲ. ಮಲಿಮ್ಲುಚೆ ಸದಾ ತ್ಯಾಜ್ಯಂ ಗೃಹಸ್ಥ ಇಷ್ಟ ವಿಶೇಷತ. ಮುಖ್ಯವಾಗಿ ಮನೆಯುಳ್ಳವರು ಇದನ್ನೆಲ್ಲ ಕೆಲಸ ಮಾಡಲಿಕ್ಕೆ ಇಲ್ಲ. ಅಯಂತು ಮಲಿನೋ ಮಾಸ ಸರ್ವಕರ್ಮ ವಿಗರ್ಹಿತ. ಸಂಕ್ರಾಂತಿ ಇಲ್ಲದ ಮಾಸ ಇದು. ಸೂರ್ಯ ಬರಲಿಲ್ಲ ಅಂತಾದರೆ ಅದು ಉಪಯೋಗಕ್ಕಿಲ್ಲ. ಅಸ್ಮಿನ್ ಮಾಸೆ ದ್ವಿಜಶ್ರೇಷ್ಠ ನ ಅಸಶಾಸ್ತ್ರಾಣ್ಯುದಾಹರೇತ್, ನ ಅಸಶಾಸ್ತ್ರಾಣ್ಯುದಾಹರೇತ್. ನಂಬರ್ 1, ಬೇರೆ ಬೇಡದಿದ್ದ ಪುಸ್ತಕ ಓದಲಿಕ್ಕೇ ಇಲ್ಲ. ಅಸಶಾಸ್ತ್ರಗಳ ಅಭ್ಯಾಸ ಮಾಡಲೇಬಾರ್ದು. ಅಷ್ಟು ತಿಂಗಳು ಇದರಲ್ಲಿ ವಿಶೇಷ ಉಂಟು. ನ ಸ್ವಪೇತ್ ಪರಶಯ್ಯಾಯಾಮ್, ಇನ್ನೊಬ್ಬರ ಹಾಸಿಗೆಯಲ್ಲಿ ಹೋಗಿ ಮಲಗಲಿಕ್ಕೂ ಇಲ್ಲ. ನ ಆಲಪೇತ್ ವಿತತಂ ಕ್ವಚಿತ್, ಸುಮ್ಮನೆ ಪಟ್ಟಾಂಗ ಮಾಡಲಿಕ್ಕೂ ಇಲ್ಲ. ಪರಾಪವಾದ ನಬ್ರೂಯಾತ್ ನ ಕಥಂಚಿತ್ ಕದಾಚನ, ಯಾರದ್ದಾದರೂ ಇಡಿಸಿ ಚಾಡಿ ಹೇಳೋದು, ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಗಲಾಟೆ ಬೀಸೋದು ಮಾಡಲಿಕ್ಕೇ ಇಲ್ಲದು. ಪರಾನಂಚ ನಭುಂಜೀತ, ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಲಿಕ್ಕೇ ಇಲ್ಲ. ನ ಕುರ್ವೀತ ಪರಕ್ರಿಯಾಂ, ಮತ್ತೊಬ್ಬರ ಕೆಲಸ ಮಾಡುವುದು ತಪ್ಪೆ. ಇಷ್ಟು ಆಗುವುದೇ, ಅದು ಪಟ್ಟಿ ಮಾಡಿಕೊಟ್ಟಿದ್ದೇನೆ ಎಷ್ಟೆಲ್ಲ ಆಗುವುದಿಲ್ಲ ಅಂತ. ಯಾವುದು ದಿನ ಮಾಡ್ತೇವೆ ಅದೆಲ್ಲ ಅಲ್ಲಿ ಉಂಟು, ಮಾಡಬಾರ್ದು ಹೇಳುವುದರಲ್ಲಿ. ಸತ್ಯನಾರಾಯಣ ವ್ರತ ಮಾಡಬಾರ್ದು ಹೇಳೋದಕ್ಕೆ ನಾನು ಚಿತ್ರ ಮಾಡಿ ಇಟ್ಟದು, ಮತ್ತೆ ಬೈತಾರೆ, ಮತ್ತೆ ಮಾಡಿ ಅಂತ ಹೇಳ್ತಾರೆ ಅಂತ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಂ ಈಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಇದು 7 ನಾಮ ವಿಶೇಷವಾದದ್ದು. ಗೋವರ್ಧನಧರ, ಗೋಪಾಲ, ಗೋಪುರೂಪಿ, ಗೋಕುಲೋತ್ಸವ, ಈಶಾನ, ಗೋವಿಂದ, ಗೋಪಿಕಾಪ್ರಿಯ. ಇದು ಕೌಂಡಿನ್ಯ ಹಿಂದೆ ಹೇಳಿದ್ದು ಮಂತ್ರ. ಇದನ್ನು ಜಪನ್ ಮಾಸಂ ನಯದ್ ಭಕ್ತ್ಯಾ ಪುರುಷೋತ್ತಮ ಅಪ್ನಿಯ. ಇಡೀ ತಿಂಗಳು ಇದು ಹೇಳಬೇಕು ಅಂತ. ಮೊದಲ 2 ಗೆರೆಯನ್ನು ಮತ್ತಿನ 2 ಗೆರೆ ಹೇಳಬೇಕಾಗಿಲ್ಲ. ಅದು ಅವನು ಹೇಳಿದ್ದು ಅಂತ, ಕೌಂಡಿನ್ಯ ಹೇಳಿದ್ದು. ಮತ್ತೆ ಈ ಮಂತ್ರವನ್ನು ಇಡೀ ತಿಂಗಳು ಹೇಳಿರಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಸಪ್ತನಾಮಗಳ ವಿಶೇಷವಾದ ಚಿಂತನೆಯಲ್ಲಿ ಗೋಕುಲೇಶನ ವೈಭವದ ಪೂಜೆ ಪುನಸ್ಕಾರ ಎಷ್ಟು ಚೆನ್ನಾಗಿ ಆ ಮಾತುಗಳನ್ನು ಸೆರೆ ಹಿಡಿದು ಕೊಟ್ಟಿದ್ದಾರೆ. ರಾಧಾ ಮುರಳೀಧರ ಧ್ಯಾಯೇತ್ ನವಘನಶ್ಯಾಮಂ ದ್ವಿಭುಜಂ ಮುರಳೀಧರ. ಕೃಷ್ಣನ 2 ಕೈಯ ರೂಪ ಅದು. ಲಸತ್ ಪೀತಪಟಂ ರಮ್ಯಂ, ಹಳದಿ ಬಟ್ಟೆಯ ದೇವರದು. ಸರಾಧಂ ಪುರುಷೋತ್ತಮಂ. ಇದು ಸ್ವಲ್ಪ ಲೆಕ್ಕಾಚಾರಕ್ಕೆ ಕೊಟ್ಟ ಚಿಂತನೆ. ಮಾಡೋದಾಗಿದ್ದರೆ ಹೇಗಿರ್ತದೆ ಅಂತ ಓದಿಕೊಳ್ಳಿಕ್ಕೆ ಗೆರೆಗಳನ್ನು ಕೊಟ್ಟಿದ್ದೇನೆ. ಎಲ್ಲ ಗಮನಿಕೆ ಅದು. ಯಾವ ಮಾಸದ ಕೃಷ್ಣ ಪಂಚಮಿಗೆ ಸೂರ್ಯನ ಸಂಕ್ರಾಂತಿ ಬರುವುದೋ ಅದೇ ಮಾಸ ಬಹುಶಃ ಮುಂದಿನ ವರ್ಷ ಅಧಿಕ ಮಾಸವಾಗುತ್ತದೆ ಅಂತ. 12 ಮಾಸದಲ್ಲಿ ಯಾವ ಮಾಸದಲ್ಲಿ ಕೃಷ್ಣ ಪಂಚಮಿಗೆ ಸಂಕ್ರಾಂತಿ ಬರ್ತದೆ, ಅದು ಮಾಸ ನೆಕ್ಸ್ಟ್ ಇಯರಿಗೆ ಅಧಿಕ ಮಾಸ ಹೇಳೋ ರೀತಿ ಇತ್ತು. ಇಲ್ಲಿ ಕೆಲವು ಕೂಗು ಉಂಟು. ಏನು ಅಂದರೆ, ಹುಣ್ಣಿಮೆಗೆ ತಿಂಗಳು ಮಾಡೋದು, ಅಮಾವಾಸ್ಯೆಗಲ್ಲ. ಹಾಗೊಂದು ಮಾಡಿದರೆ ಕೃಷ್ಣಾಷ್ಟಮಿ ಗಲಾಟೆ ಇಲ್ಲ, ಶ್ರಾವಣ ಬೌಳ ಭಾದ್ರಪದ ಎಲ್ಲ ಒಂದೇ ಆಗ್ತದೆ ಅಂತ. ಗಮ್ಮತ್ತು ಕೇಳಿದರೆ ಹುಣ್ಣಿಮೆಗೆ ತಿಂಗಳು ಅಂತ ಮಾಡಿಕೊಂಡು ಮಾಡಿದರೆ ಅಧಿಕ ಮಾಸ ಆಗುವುದೇ ಇಲ್ಲ ಮಾಡಲಿಕ್ಕೆ. ಇಡೀ ಧರ್ಮಶಾಸ್ತ್ರ ಬುಡ ಮೇಲೆ ಆಗ್ತದೆ. ಮತ್ತು ಬರುವಾಗಲೇ ಶುದ್ಧ ಪಕ್ಷದಿಂದಲೇ ಹುಟ್ಟಿದ್ದು ಯುಗಾದಿ ನಾವು ಮಾತಾಡಿದ್ದೇವೆ. ಬ್ರಹ್ಮಾಸ್ತ್ರಜತ್ ಅಂತ, ಚೈತ್ರ ಶುದ್ಧ ಪ್ರತಿಪತ್ ಅಂತ. ಆದ್ದರಿಂದ ಶುದ್ಧ ಪ್ರತಿಪದ ಆದಂಥ ಅಮಾವಾಸ್ಯೆಯಲ್ಲೇ ಮುಗಿಬೇಕು 30.
ಇಲ್ಲಾದರೆ ಅವನು ಕಳೆದ ವರ್ಷದ ಚೈತ್ರ ಕೃಷ್ಣವನ್ನು ಲೆಕ್ಕ ಹೇಳೋದು, ಎಲ್ಲಿಯಾದರೂ ಉಂಟ, ತಮಾಷೆ ಆಗ್ತದೆ, ಆಗುವುದೇ ಇಲ್ಲ ಅದು. ಆದ್ದರಿಂದ ಅದ್ಭುತವಾದ ವಿಷಯ ಇದು. ಮತ್ತು ಶಾಲಿವಾಹಶಕ ಎಷ್ಟು ಅಂತ ನೋಡೋದು, ಅದಕ್ಕೆ 12ರಿಂದ ಗುಣಿಸುವುದು, ಅದಕ್ಕೆ 19ರಿಂದ ಭಾಗಿಸುವುದು, ಆಗ ಶೇಷ 9 ಅಥವಾ ಅದಕ್ಕಿಂತ ಕಡಿಮೆ ಬಂದರೆ ಆ ವರ್ಷ ಅಧಿಕ ಮಾಸ ಬರ್ತದೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ. ಈ ವರ್ಷ ಶಾಲಿವಾಹನಶಕೆ 1948, ಅದಕ್ಕೆ 12ರಿಂದ ಗುಣಿಸಿತ್ತು, ಆನಂತರ ಅದಕ್ಕೆ 19ರಿಂದ ಭಾಗಿಸಿತ್ತು, 12 30 ಹಾಗೂ ಶೇಷ 6 ಬರ್ತದೆ. ಆದ್ದರಿಂದ ಈ ವರ್ಷ ಅಧಿಕ ಮಾಸ ಉಂಟು. 9 ಶೇಷ ಅಥವಾ ಅದಕ್ಕಿಂತ ಕಮ್ಮಿ ಇದ್ದರೆ ಶೇಷದಲ್ಲಿ ಅಧಿಕ ಮಾಸ ಉಂಟು. ಇಲ್ಲಿ ನೋಡಲಿಕ್ಕೆ ಇದೊಂದು ಲೆಕ್ಕ. ಇದು ಲೆಕ್ಕ ಗೊತ್ತಿದ್ದವರಿಗೆ ಮಾತ್ರ ತಲೆ ಬರ್ತದೆ. ಇನ್ನು ಮುಂದಿನ ಅಧಿಕ ಮಾಸಗಳು ಎಷ್ಟು ಬರಬಹುದು ಶಾಲಿವಾಹಶಕದಲ್ಲಿ ಅಧಿಕ ಮಾಸ ಅಂದರೆ, ಈಗ 1948ರಲ್ಲಿ ಜ್ಯೇಷ್ಠ, ಇನ್ನು 51 ಯಾವುದು ಶಾಲಿವಾಹನಶಕ, 48 49 50 51 ಅದರಲ್ಲಿ ಚೈತ್ರ ಮಾಸವೇ ಬರ್ತದೆ. ಮುಂದೆ 53ಕ್ಕೆ ಭಾದ್ರಪದ ಬರ್ತದೆ, 56ಕ್ಕೆ ಆಷಾಢ ಬರ್ತದೆ, 59ಕ್ಕೆ ಮತ್ತೆ ಪುನಃ ಜ್ಯೇಷ್ಠ ಬರ್ತದೆ. ಎಲ್ಲ ಲೆಕ್ಕ ಮಾಡುವ ಕಥೆಗಳು. ಮುಂದಿನ ಶನಿವಾರ ಬಿದ್ದಿದೆ. ಶಿವರಾತ್ರಿ ಕೆಲವು ಅಂಶಗಳು ಬಾಕಿ ಇವೆ, ನೋಡೋ ಯಾವತ್ತಾಗತ್ತೆ.